ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪರಮ ಏಕಲವ್ಯ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, GFGC, ರಿಪ್ಪನ್ಪೇಟ್. ಓಕೆ, ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಕಾಂಟ್ರಾಕ್ಟ್ ಕಾಸ್ಟಿಂಗ್ನ ಸೆಕ್ಷನ್ ಸಿಗೆ ಬರುವಂಥ ಕ್ವೆಶನ್ಸ್ಗಳು ಅಂದರೆ 15 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಕಾಂಟ್ರಾಕ್ಟ್ ಕಾಸ್ಟಿಂಗ್ಗೆ ನಾನು ಮಾಡ್ತಿರೋಂಥ 3ನೇ ವಿಡಿಯೋ. ಇಂದಿನ 2 ವಿಡಿಯೋಗಳಲ್ಲಿ ಮೊದಲನೇ ವಿಡಿಯೋನಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಥಿಯರಿ ಪಾರ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಆ್ಯಂಡ್ ಅದಕ್ಕೆ ನೆಕ್ಸ್ಟ್ ವಿಡಿಯೋನಲ್ಲಿ ಬಂದುಬಿಟ್ಟು ಸಿಂಪಲ್ ಪ್ರಾಬ್ಲಮ್ಸ್ ಏನಿತ್ತು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಒಂದು ವಿಡಿಯೋನಲ್ಲಿ ನಿಮಗೇನು ಸೆಕ್ಷನ್ ಸಿ ಏನು ಬರುತ್ತೆ ಎಕ್ಸಾಮಿನೇಷನಲ್ಲಿ, ಆ ಸೆಕ್ಷನ್ ಸಿ ಪಾರ್ಟ್ಗೆ ಬರುವಂಥ ಕ್ವೆಶನ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಕ್ವೆಶನ್ ನಂಬರ್ 1. ಮೊದಲನೇ ಪ್ರಶ್ನೆ ಈ ಥರ ಇದೆ. On 31st January 2019, 1st January 2019, Mr. Meghraj undertook a contract of 5 lakhs. He incurred the following expenses. Material issued from stores, 50,000. Material purchased for the contract, 45,000. Plant installed at cost, 35,000. Wages paid, 1 lakh. Wages accrued and due on 31st December 2019, 40,000. Direct expenses paid, 10,000. Direct expenses accrued and due on 31st December 2019, 2,500. Establishment cost, 6,500. Of the plant and material charged to the contract, the plant which cost rupees 2,000 and material costing 1,500 were lost. Some of the material costing 2,000 were sold for rupees 2,500. On 31st December 2019, the plant costing rupees 500 was returned to the store and plant costing rupees 200 was damaged and rendered itself useless. The work certified was 2,40,000 and 80% of the same has been received in cash. The cost of work done but not certified was 1,000. Charge depreciation at 10% on plant. Prepare contract account for the year ending 31st December 2019. ಓಕೆ, ಇದಿಷ್ಟು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ಗೆ ಇರೋಂಥ ಇನ್ಫಾರ್ಮೇಷನನ್ನು ಇನ್ಕರ್ ಮಾಡಿರೋಂಥ ಎಕ್ಸ್ಪೆನ್ಸಸ್ಗಳನ್ನ ಮತ್ತು ಏನೇನು ಟ್ರಾನ್ಸಾಕ್ಷನ್ಸ್ಗಳಾಗಿದೆ ಅಷ್ಟು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ಡೀಟೇಲ್ಡಾಗಿ ಒಂದ್ಸಲ ಕ್ವೆಶನ್ ನೋಡೋಣ. ದ ಪ್ರೈಸ್ ಆಫ್ ಕಾಂಟ್ರಾಕ್ಟ್ ಈಸ್ 5 lakh. ಕಾಂಟ್ರಾಕ್ಟ್ನ ಬೆಲೆ ಬಂದು 5 ಲಕ್ಷ ಇದೆ. ಅಪ್ ಟು ದಿ ಮಾರ್ಕ್ ಇಲ್ಲಿವರೆಗೂ ಕಾಂಟ್ರಾಕ್ಟ್ಗೆ ಏನೇನು ಖರ್ಚು ಮಾಡಿದ್ದಾರೆ ನೋಡೋಣ. ಮಟೀರಿಯಲ್ ಇಶ್ಯೂಡು 50,000 ಅಂತ ಇದೆ. ದಿಸ್ ವಿಲ್ ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಆ್ಯಂಡ್ ಮಟೀರಿಯಲ್ ಪರ್ಚೇಸ್ಡ್ ಫಾರ್ ದಿ ಕಾಂಟ್ರಾಕ್ಟ್. ಮೊದಲನೇದಕ್ಕೂ ಎರಡನೇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ದ ಫಸ್ಟ್ ಎಲಿಮೆಂಟ್ ಈಸ್ ವಿಚ್ ಈಸ್ ಇಶ್ಯೂಡ್ ಫ್ರಮ್ ದಿ ಸ್ಟೋರ್, ಕಂಪನಿಯ ಸ್ಟೋರಿಂದ ಕಾಂಟ್ರಾಕ್ಟ್ಗೆ ಇಶ್ಯೂ ಮಾಡಿರೋದು. ಸೆಕೆಂಡ್ ಎಲಿಮೆಂಟ್ ಏನಂತಂದರೆ, ಮಟೀರಿಯಲನ್ನು ಬೇರೆ ಕಡೆಯಿಂದ ಹೊರಗಿಂದ ಕಾಂಟ್ರಾಕ್ಟ್ಗೆ ಅಂತ ಪರ್ಚೇಸ್ ಮಾಡಿರೋದು. ಎರಡೂ ಕೂಡ ಮಟೀರಿಯಲ್ಸ್ ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಮಟೀರಿಯಲ್ ಇನ್ಕರ್ ಟು ದಿ ಕಾಂಟ್ರಾಕ್ಟ್. ಇದೆರಡೂ ಕೂಡ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ಲಾಂಟ್ ಇನ್ಸ್ಟಾಲ್ಡ್ ಅಟ್ ಕಾಸ್ಟ್ ಅಂದರೆ ಓಪನಿಂಗ್ ವ್ಯಾಲ್ಯೂ. ಹೊಸದಾಗಿ ಪ್ಲಾಂಟನ್ನು ಕಾಂಟ್ರಾಕ್ಟ್ಗೆ ಅಂತ ಇನ್ಸ್ಟಾಲ್ ಮಾಡಿರೋದು 35,000. ದಿಸ್ ವಿಲ್ ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ವೇಜಸ್ ಪೇಯ್ಡ್ 1 lakh ಆ್ಯಂಡ್ ವೇಜಸ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ. ಎರಡೂ ಸೇರಿ 1,40,000 ನಾವು ಕಾಂಟ್ರಾಕ್ಟ್ ಅಕೌಂಟ್ಗೆ ಚಾರ್ಜ್ ಮಾಡಬೇಕು, ವಿಚ್ ಮೀನ್ಸ್ ವಿ ಹ್ಯಾವ್ ಟು ಡೆಬಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪೇಯ್ಡ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್. ಎರಡೂ ಕೂಡ ಅಷ್ಟೇ. 10,000 ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಪೇಯ್ಡ್ ಮತ್ತು 2,500 rupees ಆಫ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂ ಆಗಿದೆ. 12,500 ನಾವು ಕಾಂಟ್ರಾಕ್ಟ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು ಡೈರೆಕ್ಟ್ಲಿ ಗೋಸ್ ಟು ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಓಕೆ, ಇದಿಷ್ಟು ನಮಗೇನು ಟೇಬಲಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು. ವಿಲ್ ಕಮ್ ಟು ದಿ ಅಡಿಷನಲ್ ಇನ್ಫಾರ್ಮೇಷನ್ ಆಫ್ ದಿ ಪ್ಲಾಂಟ್ ಆ್ಯಂಡ್ ಮಟೀರಿಯಲ್ ಚಾರ್ಜ್ ಟು ದಿ ಕಾಂಟ್ರಾಕ್ಟ್. The plant which cost rupees 2,000 and material costing 1,500 were lost. ಓಕೆ, ಏನು ಮಟೀರಿಯಲ್ಲು ಮತ್ತು ಪ್ಲಾಂಟನ್ನು ಕಾಂಟ್ರಾಕ್ಟ್ಗೆ ಅಂತ ಕಳಿಸಿದ್ರು, ಅದರಲ್ಲಿ 2,000 ರೂಪಾಯಿ ಬೆಲೆ ಬಾಳೋಂಥ ಪ್ಲಾಂಟು ಮತ್ತು 1,500 ರೂಪಾಯಿ ಬೆಲೆ ಬಾಳೋಂಥ ಮಟೀರಿಯಲ್ಲು, ಎರಡು ಎಲಿಮೆಂಟ್ಗಳು ಲಾಸ್ಟ್ ಆಗಿದೆ.
ರೀಸನ್ ಮೇ ಬಿ ಎನಿಥಿಂಗ್, ವಿ ಡೋಂಟ್ ನೋ ದ ರೀಸನ್, ಇಟ್ ಈಸ್ ನಾಟ್ ಗಿವನ್ ಇನ್ ದ ಕ್ವೆಶನ್. ಅದು ಆಕ್ಸಿಡೆಂಟಿಂದ ಲಾಸ್ ಆಯಿತಾ ಅಥವಾ ಥೆಫ್ಟ್ ಆಯಿತಾ, ಫೈರ್ ಆಯಿತಾ, ನಮಗೆ ಗೊತ್ತಿಲ್ಲ. ಬಟ್ 2,000 ರೂಪಾಯಿ ಬೆಲೆ ಬಾಳೋ ಪ್ಲಾಂಟು ಮತ್ತು 1,500 ಬೆಲೆ ಬಾಳುವಂಥ ಮಟೀರಿಯಲ್ ಏನಾಗಿದೆ, ಲಾಸ್ ಆಗಿದೆ, ವಿಚ್ ಈಸ್ ಅಬ್ನಾರ್ಮಲ್ ಲಾಸ್. ಈ ಅಬ್ನಾರ್ಮಲ್ ಲಾಸನ್ನು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಓಕೆ, ನೆಕ್ಸ್ಟ್, ಸಮ್ ಆಫ್ ದ ಮಟೀರಿಯಲ್ ಕಾಸ್ಟಿಂಗ್ ₹2,000 ವರ್ ಸೋಲ್ಡ್ ಫಾರ್ ₹2,500. ನೋಡಿ, ಇಲ್ಲಿ 2,000 ರೂಪಾಯಿ ಬೆಲೆ ಬಾಳುವಂಥ ಮಟೀರಿಯಲನ್ನು 2,500 ರೂಪಾಯಿಗೆ ಮಾರಿದ್ದಾರೆ. ದರ್ ಈಸ್ ಎ ಪ್ರಾಫಿಟ್ ಆಫ್ ₹500, 500 ರೂಪಾಯಿ ಲಾಭ ಬಂದಿದೆ. ಇದನ್ನು ಕೂಡ ನಾವು ಸೇಲ್ ಮಾಡಿರೋದು ಮಟೀರಿಯಲ್ ಏನು ಸೇಲ್ ಮಾಡಿರ್ತೀವಿ, that will be again recorded on the credit side of contract account. Next, on 31st December 2019, the plant costing ₹500 was returned to stores and plant costing ₹200 was damaged and render itself useless. ಇಲ್ಲೇನಾಗುತ್ತೆ ಅಂದರೆ 500 ವರ್ತ್ ಆಫ್ ₹500 ವರ್ತ್ ಆಫ್ ಪ್ಲಾಂಟ್ ಏನಿದೆ ಅದನ್ನು ನಾವು ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ದೀವಿ. ಓಕೆನಾ, ಅದನ್ನು ನಾವು ಡೆಪ್ರಿಷಿಯೇಟ್ ಮಾಡಿ ಏನು ಡೆಪ್ರಿಷಿಯೇಟೆಡ್ ವ್ಯಾಲ್ಯೂ ಇರುತ್ತೆ ಅದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಉಳ್ಕೊಂಡಿರೋಂಥ ವ್ಯಾಲ್ಯೂನ ನಾವು ಡೆಪ್ರಿಸಿಯೇಷನ್ನು ಆಟೋಮೆಟಿಕ್ ಆಗಿ ಕಾಂಟ್ರಾಕ್ಟ್ ಅಕೌಂಟ್ಗೆ ಚಾರ್ಜ್ ಆಗಿರುತ್ತೆ. ಆ್ಯಂಡ್ 200 ಏನಿದೆ, ದಿಸ್ ಈಸ್ ಅಗೇನ್ ಎ ಲಾಸ್, ಡ್ಯಾಮೇಜ್ಡ್ ಆಗಿರೋವಂಥದ್ದು, ಅದನ್ನು ಪ್ಲಾಂಟ್ನ ವ್ಯಾಲ್ಯೂಯಿಂದ ಲೆಸ್ ಮಾಡಬೇಕು. ಆ್ಯಂಡ್ ಫೈನಲಿ ದ ವರ್ಕ್ ಸರ್ಟಿಫೈಡ್ ವಾಸ್ 2,40,000 ಆ್ಯಂಡ್ 80% ಆಫ್ ದ ಸೇಮ್ ಹ್ಯಾಸ್ ಬಿನ್ ರಿಸೀವ್ಡ್ ಇನ್ ಕ್ಯಾಶ್. ವರ್ಕ್ ಸರ್ಟಿಫೈಡ್ ಬಂದ್ಬಿಟ್ಟು 2,40,000, ಅದರಲ್ಲಿ 80%ಅನ್ನು ಕ್ಯಾಶ್ ಆಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಎಷ್ಟು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ವಿ ಆರ್ ನಾಟ್ ಪ್ರಿಪೇರಿಂಗ್ ಕಾಂಟ್ರಾಕ್ಟಿ ಅಕೌಂಟ್. ಇಫ್ ವಿ ಹ್ಯಾವ್ ಟು ಪ್ರಿಪೇರ್ ಕಾಂಟ್ರಾಕ್ಟಿ ಅಕೌಂಟ್ ದೆನ್ ಕಮ್ಸ್ ದ ಮ್ಯಾಟರ್ ಆಫ್ ಕ್ಯಾಶ್. ಕಾಂಟ್ರಾಕ್ಟಿ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಕ್ಯಾಶ್ನ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಆ್ಯಸ್ ವಿ ಆರ್ ನಾಟ್ ಪ್ರಿಪೇರಿಂಗ್ ಕಾಂಟ್ರಾಕ್ಟಿ ಅಕೌಂಟ್, ಈ ಕ್ಯಾಶ್ನ ಅವಶ್ಯಕತೆ ಬರಲ್ಲ. ಅವರೇ ನೇರವಾಗಿ ಹೇಳಿರೋದ್ರಿಂದ ವರ್ಕ್ ಸರ್ಟಿಫೈಡ್ 2,40,000 ಅಂತ, ಅದನ್ನು ನೇರವಾಗಿ ನಾವು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವರ್ಕ್ ಅನ್ಸರ್ಟಿಫೈಡ್ ಅಂತ ಕೊಟ್ಟಿದ್ದಾರೆ, 1,000 ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲಿ ಡೆಪ್ರಿಸಿಯೇಷನ್ನು 10% ಚಾರ್ಜ್ ಮಾಡಬೇಕು ಅಂತ ವಿಲ್ ಲುಕ್ ಆಫ್ಟರ್, ನೋಡೋಣ ಅದು ಹೇಗಾಗುತ್ತೆ ಅಂತ ಹೇಳಿ. ಸೊ ಈಗ ನಾವು ಆನ್ಸರ್ಗೆ ಹೋಗೋಣ. ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಇವಾಗ ಅಕೌಂಟ್ ಈ ಥರ ಇದೆ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2019. ನಾನು ಮೊದಲಿಗೆ ಏನೇನು ಎಕ್ಸ್ಪೆನ್ಸಸ್ಗಳನ್ನ ಇನ್ಕರ್ ಮಾಡಿದ್ದೀವಿ ಅದಷ್ಟೂ ಕೂಡ ಕಾಂಟ್ರಾಕ್ಟ್ಗೆ ಚಾರ್ಜ್ ಮಾಡ್ತಾ ಹೋಗ್ತೀನಿ. ಐ ಮೀನ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಮಟೀರಿಯಲ್ಸು, ದೇರ್ ಆರ್ 2 kinds ಆಫ್ ಮಟೀರಿಯಲ್. ಒನ್ ಈಸ್ ಇಶ್ಯೂಡ್ ಫ್ರಮ್ ದಿ ಸ್ಟೋರ್ ಆ್ಯಂಡ್ ಅನದರ್ ಒನ್ ಈಸ್ ಪರ್ಚೇಸ್ ಫ್ರಮ್ ದ ಔಟ್ಸೈಡರ್ಸ್. ಸ್ಟೋರ್ಸಿಂದ ಇಶ್ಯೂ ಮಾಡಿರೋದು 50,000 ಆ್ಯಂಡ್ ಹೊರಗಿಂದ ಪರ್ಚೇಸ್ ಮಾಡೋದು 45,000. ಎರಡೂ ಕೂಡ ನಾನು ಕಾಂಟ್ರಾಕ್ಟ್ ಅಕೌಂಟಿಗೆ ಚಾರ್ಜ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಪ್ಲಾಂಟ್ ಇದೆ. ಪ್ಲಾಂಟ್ ಬಂದು 35,000 ರೂಪಾಯಿ ಓಪನಿಂಗ್ ವ್ಯಾಲ್ಯೂ ತೊಗೊಂಡಿದ್ದೀನಿ ನಾನು ಡೆಬಿಟ್ ಸೈಡಲ್ಲಿ. ವೇಜಸ್ 1,00,000 ಪೇಯ್ಡ್ ಆಗಿರೋದು ಆ್ಯಂಡ್ ಔಟ್ಸ್ಟ್ಯಾಂಡಿಂಗು 4,000. ಟೋಟಲ್ ಎರಡೂ ಕೂಡ ಆ್ಯಡ್ ಮಾಡಿಬಿಟ್ಟು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು 10,000 ಇದೆ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಬಂದು 2,500 ಇದೆ. ಟೋಟಲ್ ಆಗಿ 12,500 ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಬ್ನಾರ್ಮಲ್ ಲಾಸು, ಪ್ಲಾಂಟ್ ಲಾಸ್ ಆಗಿರೋದು 2,000, ಮಟೀರಿಯಲ್ ಲಾಸ್ ಆಗಿರೋದು 1,500, ಟೋಟಲ್ ಲಾಸು 3,500 ಇದೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟು ಸೇಲ್ ಆಫ್ ಮಟೀರಿಯಲ್, ಅದೇನು ಇರೋವಂಥ ರೇಟ್ಗಿಂತ ಜಾಸ್ತಿಗೆ ಮಾರಿದ್ದೀವಿ. ಇಫ್ ದೇರ್ ವಾಸ್ ಎ ಲಾಸ್ ಇದ್ದಿದ್ರೆ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ಬೇಕಿತ್ತು. ಬಟ್ ಪ್ರಾಫಿಟ್ ಇರೋದ್ರಿಂದ ಆಟೋಮೆಟಿಕಲಿ ಡೆಬಿಟ್ ಸೈಡ್ಗೆ ಅದು ರೆಕಾರ್ಡ್ ಆಗಿರುತ್ತೆ. ನೀಡ್ ನಾಟ್ ಟು ವರಿ ಅಬೌಟ್. ಆ್ಯಂಡ್ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ 500 ಬೆಲೆ ಇರುವಂಥ ಪ್ಲಾಂಟನ್ನು ರಿಟರ್ನ್ ಮಾಡ್ತಾ ಇದ್ದೀವಿ. 10% ಡೆಪ್ರಿಸಿಯೇಷನ್ ಅಂದರೆ ವಿಚ್ ಈಸ್ ಯೂಸ್ಡ್ ಅಂತ, ಕಾಂಟ್ರಾಕ್ಟ್ಗೆ ಯೂಸ್ ಆಗಿರೋದ್ರಿಂದ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಆಫ್ಟರ್ ಚಾರ್ಜಿಂಗ್ ಡೆಪ್ರಿಸಿಯೇಷನ್ 500 ರೂಪಾಯಿ ಬೆಲೆ ಬಾಳುವಂಥ ಪ್ಲಾಂಟ್ಗೆ 10% ಡೆಪ್ರಿಸಿಯೇಷನ್ ಅಂದರೆ 50 ರೂಪಾಯಿ ಆಗುತ್ತೆ. 500 ರೂಪಾಯಿಂದ 50 ರೂಪಾಯಿನ ಲೆಸ್ ಮಾಡಿಕೊಂಡು ಇನ್ನು 450 ರೂಪಾಯಿ ಇರುವಂಥ ನೆಟ್ ವ್ಯಾಲ್ಯೂ ಆಫ್ ಪ್ಲಾಂಟನ್ನು ವಿ ಆರ್ ರಿಟರ್ನಿಂಗ್ ಟು ಸ್ಟೋರ್. ಆ್ಯಂಡ್ ಡ್ಯಾಮೇಜ್ಡು 200 ರೂಪಾಯಿ, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಕೂಡ ಇದೆ. ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟು 6,500 ಇದೆ. 6,500 ಕೂಡ ವಿ ಹ್ಯಾವ್ ರೆಕಾರ್ಡೆಡ್. ಆ್ಯಂಡ್ ಪ್ಲಾಂಟ್ ಅಕೌಂಟು ವರ್ಕಿಂಗ್ ನೋಟಲ್ಲಿ ನಾನು ಮಾಡಿದ್ದೀನಿ. ವರ್ಕಿಂಗ್ ನೋಟ್ ನೋಡೋಣ ಹೇಗೆ ಪ್ಲಾಂಟ್ ಅಕೌಂಟ್ಗೆ 29,070 ರೂಪಾಯಿ ಬಂದಿದೆ ಅಂತ. ಆ್ಯಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ಕ್ಲೂಡ್ಸ್ 2 elements. ಒನ್ ವರ್ಕ್ ಸರ್ಟಿಫೈಡ್, ಅನದರ್ ಒನ್ ಈಸ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಬಂದು 2,40,000, ಅನ್ಸರ್ಟಿಫೈಡ್ ಬಂದು 1,000. ಎರಡೂ ಕೂಡ ಕ್ವೆಶನಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ನಾವೇನು ಕ್ಯಾಲ್ಕುಲೇಷನ್ಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಟೋಟಲ್ ಆಗಿ ವರ್ಕ್ ಇನ್ ಪ್ರೋಗ್ರೆಸ್ಸು 2,41,000 ಆಯಿತು. ಸೊ ಈಗ ಬ್ಯಾಲೆನ್ಸ್ ಮಾಡೋಣ. 2,89,000 ಎರಡೂ ಕಡೆ ಅಂದರೆ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ 2,89,000 ಇದೆ. ಆಫ್ಟರ್ ಬ್ಯಾಲೆನ್ಸಿಂಗ್ ದೆರ್ ವಿಲ್ ಬಿ ಎ ಲಾಸ್.
ಈ ಕಾಂಟ್ರಾಕ್ಟಿಂದ ನಮಗೆ ಲಾಸ್ ಆಗ್ತಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿ ಆರ್ ಇನ್ಕರಿಂಗ್ ಅ ಲಾಸ್ ಆಫ್ ರುಪೀಸ್ 12,280 ಲಾಸ್ ಆಗ್ತಿದೆ. ಸೊ ಲಾಸ್ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಪ್ರಾಫಿಟ್ ಆನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ದರ್ ಈಸ್ ಅ ಸ್ಪೆಷಲ್ ಪ್ರಾವಿಷನ್ ವಿತ್ ರಿಗಾರ್ಡ್ ಟು ದಿಸ್. ಏನಾದರೂ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಗಳಲ್ಲಿ ಪ್ರಾಫಿಟ್ ಬಂದಾಗ ಹೇಗೆ ಟ್ರೀಟ್ ಮಾಡಬೇಕು ಅಂತ ದೇರ್ ಆರ್ ಸ್ಪೆಷಲ್ ಪ್ರಾವಿಷನ್ಸ್, ಹೌದಲ್ವಾ? ಇಫ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ ಲೆಸ್ ದ್ಯಾನ್ 25% ಇದ್ದಾಗ ಹೇಗೆ ಮಾಡ್ತೀವಿ, ಮೋರ್ ದ್ಯಾನ್ 25% ಆ್ಯಂಡ್ ಬಿಲೋ 50 ಇದ್ದಾಗ ಹೇಗೆ ಮಾಡ್ತೀವಿ, ಮೋರ್ ದ್ಯಾನ್ 50 ಬಿಲೋ 90 ಇದ್ದಾಗ ಹೇಗೆ ಮಾಡ್ತೀವಿ. ಆಸ್ ಆಲ್ ಆಫ್ ಯು ನೋ ದ ಪ್ರಾವಿಷನ್ಸ್, ನಿಮಗೆಲ್ಲ ಗೊತ್ತಿದೆ. ಬಟ್ ಇನ್ ಕೇಸ್ ಆಫ್ ಲಾಸ್, ಇಫ್ ದರ್ ಈಸ್ ಅ ಲಾಸ್ ಇನ್ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್, ಲಾಸ್ ಬಂದಾಗ ದ ಮ್ಯಾಟ್ರ್ ಆಫ್ ಟ್ರಾನ್ಸ್ಫರಿಂಗ್ ಪ್ರಾಫಿಟ್ ಆರ್ ಕೀಪಿಂಗ್ ರಿಸರ್ವ್ ವಿಲ್ ನಾಟ್ ಅರೈಸ್. ಯಾಕಂದರೆ ಅಲ್ಲಿ ಪ್ರಾಫಿಟೇ ಇರಲ್ವಲ್ಲ. ಪ್ರಾಫಿಟೇ ಇಲ್ದಿರೋಂಥ ಟೈಮಲ್ಲಿ ರಿಸರ್ವನ್ನು ಕ್ರಿಯೇಟ್ ಮಾಡೋದು ಅಥವಾ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡೋ ಕ್ವೆಶನ್ನೇ ಬರಲ್ಲ. ದ ಎಂಟೈರ್ ಅಮೌಂಟ್ ಆಫ್ ಲಾಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದಕ್ಕೆ ಈಗ ಬಂದಿರೋಂಥ ಅಷ್ಟು ಲಾಸನ್ನು 12,280 ಐ ಆಮ್ ಟ್ರಾನ್ಸ್ಫರಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿಗೆ ಕಾಂಟ್ರಾಕ್ಟ್ ಅಕೌಂಟು ಮುಗಿಯುತ್ತೆ. ವರ್ಕಿಂಗ್ ನೋಟ್ ನೋಡೋಣ. ನಾನು ನಿಮ್ಗೆ ಹೇಳಿದೆ ಈ ಪ್ಲಾಂಟ್ ಅಕೌಂಟ್ ಏನಿದೆ 29,070 ಬಂದಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ. ಅದು ವರ್ಕಿಂಗ್ ನೋಟಲ್ಲಿ ಮಾಡಿದ್ದೀನಿ ನಾನು. ವ್ಯಾಲ್ಯೂ ಆಫ್ ಪ್ಲಾಂಟ್ ಸೆಂಟ್ ಟು ಸೈಟ್ 35,000 ರೂಪಾಯಿ ವರ್ತಿರೋ ಅಂಥ ಪ್ಲಾಂಟನ್ನು ಕಳಿಸಿದ್ವಿ. ಅದರಿಂದ ನಾವು ಯಾವುದ್ಯಾವುದನ್ನು ಕಾಂಟ್ರಾಕ್ಟ್ಗೆ ಅಂತ ಯೂಸ್ ಮಾಡ್ಕೊಂಡಿಲ್ಲ ಅದನ್ನು ರೆಡ್ಯೂಸ್ ಮಾಡ್ತಾ ಬರೋಣ. ಒಂದು ಪ್ಲಾಂಟ್ ಲಾಸ್ಟ್, ಡ್ಯಾಮೇಜ್ ಆಗಿದ್ದು, ಕಳೆದೋಗಿದ್ದು ಅಥವಾ ಏನೋ ಆಗಿದೆ, ಕಳ್ತನ ಆಯಿತು, ಆಕ್ಸಿಡೆಂಟ್ ಆಯಿತು, ಡ್ಯೂ ಟು ಸಮ್ ಅಬ್ನಾರ್ಮಲ್ ರೀಸನ್ಸ್ 2,000 ವರ್ತ್ ಆಫ್ ಪ್ಲಾಂಟ್ ಹ್ಯಾಸ್ ಬೀನ್ ಲಾಸ್ಟ್. 2,000 ರೂಪಾಯಿ. ಡ್ಯಾಮೇಜ್ ಆಗಿರೋದು 200, ರಿಟರ್ನ್ ಟು ಸ್ಟೋರು 500 ಅಟ್ ಕಾಸ್ಟ್. ನೆನ್ಪಿಟ್ಕೊಳ್ಳಿ, ಅಟ್ ಕಾಸ್ಟ್. ಓಕೆ, ಇನ್ನು ಟೋಟಲ್ 2,700 ರೂಪಾಯಿ ಲೆಸ್ ಆದರೆ 32,300 ರೂಪಾಯಿ ಉಳ್ಕೊಳ್ಳುತ್ತೆ. ಆ 32,300 ರೂಪಾಯಿಗೆ ವಿ ಹ್ಯಾವ್ ಟು ಚಾರ್ಜ್ ಡೆಪ್ರಿಸಿಯೇಷನ್ ಅಟ್ 10%, 3,230. ಯಾಕಂದರೆ ಅದು ಉಳ್ಕೊಂಡಿರೋಂಥ ಪ್ಲಾಂಟ್ ಏನಿದೆ ಅದು ಫಾರ್ ದಿ ಎಂಟೈರ್ ಇಯರ್ ಕಾಂಟ್ರಾಕ್ಟ್ಗೆ ಅಂತಲೇ ಯೂಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು 10% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದ್ದೀನಿ, ವಿಚ್ ಕಮ್ಸ್ ಅರೌಂಡ್ 3,230. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಎಷ್ಟಪ್ಪ ಅಂದರೆ 29,070 ರೂಪಾಯಿ. ಸೊ ಇಲ್ಲಿಗೆ ಒಂದು ಕ್ವೆಶನ್ ಮುಗಿಯುತ್ತೆ. ಸೆಕೆಂಡ್ ಕ್ವೆಶನ್ಗೆ ಹೋಗೋಣ. ಓಕೆ, ಸೆಕೆಂಡ್ ಕ್ವೆಶನ್ ಈ ಥರ ಇದೆ. ಚರಣ್ ಕಾಂಟ್ರಾಕ್ಟರ್ಸ್ ಲಿಮಿಟೆಡ್ ವರ್ ಎಂಗೇಜ್ಡ್ ಆನ್ ಒನ್ ಕಾಂಟ್ರಾಕ್ಟ್ ಡ್ಯೂರಿಂಗ್ 2019. The contract price was 15 lakhs. The trial balance extracted from the books on 31/12/2019 stood as follows. ಓಕೆ, ಇದು ಟ್ರಯಲ್ ಬ್ಯಾಲೆನ್ಸ್ ಇರೋಂಥ ಕ್ವೆಶನ್ನು. ಐ ಮೀನ್ ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಕೇಳ್ತಾರೆ. ಇದು ಪಕ್ಕಾ 15 ಮಾರ್ಕ್ಸ್ನ ಕ್ವೆಶನ್ನು. ಹಿಂದಿನ ಲೆಕ್ಕದಲ್ಲಿ ಬ್ಯಾಲೆನ್ಸ್ ಶೀಟ್ ಎಲ್ಲ ಕೇಳಿರಲಿಲ್ಲ, ಬಟ್ ನಂಬರ್ ಆಫ್ ಅಡ್ಜಸ್ಟ್ಮೆಂಟ್ಸ್ ವರ್ ಮೋರ್. ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ಗಳಿತ್ತು. ಪ್ಲಾಂಟ್ ಲಾಸ್ಟ್ ಆಗಿದ್ದು, ಮಟೀರಿಯಲ್ ಲಾಸ್ಟ್ ಆಗಿದ್ದು, ಮಟೀರಿಯಲ್ ಸೇಲ್ ಆಗಿದ್ದು, ಅದೆಲ್ಲ ಅದು ಸ್ವಲ್ಪ ಕಾಂಪ್ಲೆಕ್ಸಿಟಿಯಲ್ಲಿ ಇತ್ತಂದರೆ ಅಡ್ಜಸ್ಟ್ಮೆಂಟ್ಸ್ಗಳಲ್ಲಿ ಇತ್ತು. ಇದು ಕ್ವಾಂಟಿಟಿ ವೈಸ್, ನಂಬರ್ ಆಫ್ ಎಂಟ್ರೀಸ್ ವೈಸ್ ಈ ಕ್ವೆಶನ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವೆರಡು, ಒಂದು ಕಾಂಟ್ರಾಕ್ಟ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ಈ ಥರ ಇದೆ, ನೋಡೋಣ. ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 2,50,000, ಸನ್ಡ್ರಿ ಕ್ರೆಡಿಟ್ ಅವರ್ಸ್ 45 ಇದೆ, L&B ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 65, ಫರ್ನಿಚರ್ 10, ಬ್ಯಾಂಕ್ 1,95,100 ಆ್ಯಂಡ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಸಿವ್ಲಿ ಇನ್ಕರ್ ಟುವರ್ಡ್ಸ್ ಎ ಕಾಂಟ್ರಾಕ್ಟ್ ಅಂತ. ಮಟೀರಿಯಲ್ಸು 3,25,000, ಪ್ಲಾಂಟು 65,000, ವೇಜಸ್ಸು 3,05,000, ಎಕ್ಸ್ಪೆನ್ಸಸ್ 9,500 ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಬೀಯಿಂಗ್ 90% ಆಫ್ ವರ್ಕ್ ಸರ್ಟಿಫೈಡ್ 6,75,000. ಇದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು material destroyed by fire 10,000 and the claims admitted by the company for 7,500 and material costing 12,000 was returned to store and material on site was 12,500. The cost of work done but not certified is 50,000. Charge 20% depreciation on plant. Prepare contract account for the year 2019 and also prepare the balance sheet as on that date. Okay. ಏನು ಮಾಡಬೇಕಂದ್ರೆ ನಮ್ಗೆ ಕೊಟ್ಟಿರಲ್ಲಿ ಮೇಲ್ಗಡೆ ಟೇಬಲಲ್ಲಿ ಏನು ಕೊಟ್ಟಿದ್ರು ಹಿಂದಿನ ಸ್ಲೈಡಲ್ಲಿ ಅದಷ್ಟು ನೀಡ್ ನಾಟ್ ಟು ಎಕ್ಸ್ಪ್ಲೇನ್. ಯಾಕಂದರೆ ದೇ ಆರ್ ಸಿಂಪ್ಲಿ ಗಿವನ್ ದ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ನಮಗೆ ಪರ್ಟಿಕ್ಯುಲರ್ ನಾವು ಡಿಸ್ಕಸ್ ಮಾಡಬೇಕಾಗಿರೋಂಥ ಏರಿಯಾ ದಿಸ್ ಒನ್. ಮಟೀರಿಯಲ್ ಡೆಸ್ಟ್ರಾಯ್ಡ್ ಬೈ ಫೈರ್ 10,000 ಆ್ಯಂಡ್ ಕ್ಲೇಮ್ಸ್ ಅಡ್ಮಿಟೆಡ್ ಬೈ ದ ಕಂಪನಿ ಫಾರ್ rupees 7,500. 10,000 ವರ್ತ್ ಆಫ್ ಮಟೀರಿಯಲು ಲಾಸ್ ಆಗಿದೆ, ಅದಕ್ಕೆ ನಾವು ಇನ್ಶೂರೆನ್ಸ್ ಮಾಡ್ಕೊಂಡಿದ್ವಿ. ಕ್ಲೈಮ್ಸ್ ಇವಾಗ 7,500 ರೂಪಾಯಿ ಬಂದಿದೆ, ವಿಚ್ ಈಸ್ ಟು ಬಿ ರೆಕಾರ್ಡೆಡ್ ಇನ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕ್ವೆಶನ್ ಬರುತ್ತೆ. ಇವೆರಡರಲ್ಲಿ ಯಾವುದನ್ನು ರೆಕಾರ್ಡ್ ಮಾಡಬೇಕು ಅಂತ. ನಾವು ಏನು ಕಾಸ್ಟ್ ಇದೆ ಮಟೀರಿಯಲ್ ಡೆಸ್ಟ್ರಾಯ್ ಆಗಿದ್ರೆ 10,000, ಅದನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡ್ತೀವಿ. ಏನು ಲಾಸ್ ಇದೆ 7,500 ಅಂದರೆ 2,500 ದಟ್ ವಿಲ್ ಬಿ ಚಾರ್ಜ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಮಟೀರಿಯಲ್ ಕಾಸ್ಟಿಂಗ್ 12,000 ವಾಸ್ ರಿಟರ್ನ್ ಟು ಸ್ಟೋರ್. ಇದು ನಿಮ್ಗೆ ಗೊತ್ತು, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಮಟೀರಿಯಲ್ ಆನ್ ಸೈಟ್ ವಾಸ್ 12,500,
ದಿಸ್ ವಿಲ್ ಬಿ ಟ್ರೇಡೆಡ್ ಇನ್ ದ ಸೇಮ್ ವೇ. ಇದನ್ನು ಕೂಡ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲೇ ರೆಕಾರ್ಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ವರ್ಕ್ ಅನ್ಸರ್ಟಿಫೈಡ್, ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್ 50,000. ದಿಸ್ ವಿಲ್ ಬಿ ಆ್ಯಡೆಡ್ ಟು ದ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವಿಲ್ ಬಿ ದ ಪಾರ್ಟ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಆ್ಯಂಡ್ ಫೈನಲಿ ಡೆಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು 20%. ಓಕೆ, ಇದಿಷ್ಟು ನಾನು ವರ್ಕಿಂಗ್ ನೋಟಲ್ಲಿ ಇವಾಗ 2 ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ ಇದೊಂದು ಕ್ವೆಶನ್ಗೆ. ಒಂದು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ನು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನು ನಿಮಗೆ ಈ ಫಸ್ಟ್ ವರ್ಕಿಂಗ್ ನೋಟನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂತಂದರೆ ಆ ಸೆಕೆಂಡ್ ವರ್ಕಿಂಗ್ ನೋಟ್ಗೆ ಇದು ಲಿಂಕೇಜನ್ನು ಕ್ರಿಯೇಟ್ ಮಾಡೋದ್ರಿಂದ ಮೊದಲನೇ ವರ್ಕಿಂಗ್ ನೋಟನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಸ್ಟ್ರೈಟ್ ವೈ ವಿಲ್ ಗೋ ಟು ಆನ್ಸರ್. ಮೊದಲನೇ ವರ್ಕಿಂಗ್ ನೋಟ್ ಏನು ಮಾಡಿದ್ದೀನಪ್ಪ ಅಂತಂದರೆ, ಐ ಹ್ಯಾವ್ ಟ್ರೈ ಟು ಕಂಪ್ಯೂಟ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್, ಎಷ್ಟು ವರ್ಕು ಕಂಪ್ಲೀಟ್ ಆಗಿದೆ ಅಂತ. ಓಕೆನಾ? ಓಕೆ, ನೋಡೋಣ ಈಗ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ ನೋಡ್ಕೊಬಿಡೋಣ. ವರ್ಕ್ ಸರ್ಟಿಫೈಡ್ ಬಂದ್ಬಿಟ್ಟು 7,50,000. ಹೇಗೆ ಬಂದು 7,50,000 ಅಂತಂದರೆ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕ್ಯಾಶ್ ರಿಸೀವ್ಡ್ ಇದೆ, ಕ್ಯಾಶ್ ರಿಸೀವ್ಡನ್ನು ಬೇಸಾಗಿ ಇಟ್ಕೊಂಡು ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ವರ್ಕ್ ಸರ್ಟಿಫೈಡ್ 7,50,000 divided by contract price. As we know, the contract price is 15 lakh. Work certified 7,50,000. Contract price 15 lakh into 100 ಮಾಡ್ಕೊಂಡ್ರೆ ವಿಲ್ ಗೆಟ್ 50%. ಅಂದರೆ 50% ಆಫ್ ವರ್ಕು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆನಾ? ಮತ್ತೆ ಡೌಟ್ ಬರ್ಬೋದು, 7,50,000 ಹೇಗೆ ಬಂತು ವರ್ಕ್ ಸರ್ಟಿಫೈಡ್ ಅಂತ. ಕ್ವೆಶನಲ್ಲಿ ಕ್ಯಾಶ್ ರಿಸೀವ್ಡ್ 90% ಆಫ್ ದಿ ವರ್ಕ್ ಸರ್ಟಿಫೈಡ್ ಅಂತ ಏನು ಕೊಟ್ಟಿದ್ದಾರೆ, 6,75,000 ವಿಚ್ ಈಸ್ ಈಕ್ವಲ್ ಟು 90% ಆಫ್ ವರ್ಕ್ ಸರ್ಟಿಫೈಡ್. 6,75,000 90%ಗೆ ಈಕ್ವಲ್ ಆದರೆ 100%ಗೆ ಎಷ್ಟಾಗುತ್ತೆ? 100% ಆಫ್ ವರ್ಕ್ ಸರ್ಟಿಫೈಡ್ ಅಂದರೆ 7,50,000 ಆಯಿತು. ಓಕೆನಾ? ವರ್ಕ್ ಸರ್ಟಿಫೈಡು 7.5 ಲಕ್ಷ. ನಾವು ಯಾವಾಗಲೂ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ಗೆ ಕನ್ಸಿಡರ್ ಮಾಡೋದು ವರ್ಕ್ ಸರ್ಟಿಫೈಡನ್ನೇ ಮಾತ್ರ. ಸೊ 50% ವರ್ಕ್ ಆಗಿದೆ. 50% ವರ್ಕ್ ಆಗಿದಾಗ ಯಾವ ಕ್ಯಾಟಗರಿಗೆ ಬರುತ್ತೆ ಅಂದರೆ 2/3 ಆಫ್ ನೋಷನಲ್ ಪ್ರಾಫಿಟನ್ನು ನೋಷನಲ್ ಪ್ರಾಫಿಟನ್ನು ಎಲ್ಲಿ ಕಳಿಸ್ಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಳಿಸ್ಬೇಕು. ದಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ವಿಲ್ ಸಿ ಎಷ್ಟು ಬರುತ್ತೆ, ಪ್ರಾಫಿಟ್ ಬರುತ್ತಾ ಲಾಸ್ ಆಗುತ್ತಾ ನೋಡ್ಕೊಳ್ಳೋಣ. ಓಕೆನಾ? ಆಲ್ರೆಡಿ ಈ ಲೆಕ್ಕದಲ್ಲಿ ಬಂದಿದೆ ಪ್ರಾಫಿಟು. ಐ ಹ್ಯಾವ್ ಶೋನ್ ಇನ್ ದ ವರ್ಕಿಂಗ್ ನೋಟ್ ಇಟ್ ಸೆಲ್ಫ್. ಪ್ರಾಫಿಟ್ ಬಂದಿರೋದನ್ನು ಎಷ್ಟನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಂತೂ ನಾನು ಇಲ್ಲಿ ವರ್ಕಿಂಗ್ ನೋಟಲ್ಲೇ ತೋರಿಸಿದ್ದೀನಿ. ಈಗ ನೋಡ್ತಾ ಹೋಗೋಣ. ಓಕೆ, ಕಾಂಟ್ರಾಕ್ಟ್ ಅಕೌಂಟ್ ಈ ಥರ ಇದೆ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2019. ಓಕೆ, ಏನೇನು ಕಾಂಟ್ರಾಕ್ಟಿಗೆ ಚಾರ್ಜ್ ಮಾಡಿದ್ದಾರೆ ಅದನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ. ಎಕ್ಸ್ಪೆನ್ಸಸ್ ಇನ್ಕರ್ಡ್, ಮಟೀರಿಯಲ್ಸು 3,25,000, ಪ್ಲಾಂಟ್ 65,000, ವೇಜಸ್ 3,05,000, ಸನ್ರಿ ಎಕ್ಸ್ಪೆನ್ಸಸ್ 9,500. ಇದಿಷ್ಟು ಎಕ್ಸ್ಪೆನ್ಸಸ್ಗಳು ಇನ್ಕರ್ ಮಾಡಿರೋದು. ಆ್ಯಂಡ್ ಕ್ರೆಡಿಟ್ ಸೈಡಿಗೆ ಬನ್ನಿ. ದರ್ ಈಸ್ ಎ ಅಬ್ನಾರ್ಮಲ್ ಲಾಸ್ ಇದೆ. ಲಾಸ್ ಆಫ್ ಮಟೀರಿಯಲ್ 10,000 ರೂಪಾಯಿ ಇದೆ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮಟೀರಿಯಲ್ಸ್ ಅಟ್ ಸೈಟ್ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಟೀರಿಯಲ್ಸ್ ಅನ್ಯೂಸ್ಡ್, ಹಂಗೆ ಉಳ್ಕೊಂಡಿರೋದು 12,500. ಬೈ ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ 12,000. ಪ್ಲಾಂಟ್ ಅಕೌಂಟ್ 65,000 ಮೈನಸ್ 13,000, 65,000 ಇಶ್ಯೂ ಆಗಿರೋದು. ಆ 65,000ಗೆ ನಾವು 20% ಡೆಪ್ರಿಸಿಯೇಷನನ್ನು ಹಾಕಬೇಕು. ಸೊ ವಿಚ್ ಬಿಕಮ್ಸ್ 13,000. ಇದನ್ನು ಡೆಪ್ರಿಸಿಯೇಷನ್ ಒಂದು ಬಿಟ್ಟರೆ ದೆರ್ ಆರ್ ನೋ ಫರ್ದರ್ ಅಡ್ಜಸ್ಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ಪ್ಲಾಂಟಿಗೆ ಸಂಬಂಧಪಟ್ಟಂಗೆ ಬೇರೆ ಯಾವುದೋ ಅಡ್ಜಸ್ಟ್ಮೆಂಟ್ಸ್ಗಳಿಲ್ಲ. ಸೊ ಪ್ಲಾಂಟಿನ ಕ್ಲೋಸಿಂಗ್ ವ್ಯಾಲ್ಯೂ 52,000. ವರ್ಕ್ ಇನ್ ಪ್ರೋಗ್ರೆಸ್ಸು ವರ್ಕ್ ಸರ್ಟಿಫೈಡ್ 7.5 ಲಕ್ಷ ಹೇಗೆ ಕಂಡಿಡ್ಕೊಂಡೆ ಅಂತಂದರೆ 6,75,000 ಕ್ಯಾಶ್ನ ಇಸ್ಕೊಂಡಿದ್ದೀವಿ, ವಿಚ್ ಈಸ್ ಈಕ್ವಲ್ ಟು 90% ಆಫ್ ವರ್ಕ್ ಸರ್ಟಿಫೈಡ್. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 100% ಕನ್ವರ್ಟ್ ಮಾಡಿಕೊಂಡ್ರೆ 7.5 ಲಕ್ಷ ಆಗುತ್ತೆ ವರ್ಕ್ ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡ್ 50,000 ಅವರೇ ಕೊಟ್ಟಿದ್ದಾರೆ. ಟೋಟಲ್ ಆಗಿ ವರ್ಕ್ ಇನ್ ಪ್ರೋಗ್ರೆಸ್ಸು 8 ಲಕ್ಷ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡೋಣ ಇವಾಗ. 8,79,000 ಆಗುತ್ತೆ. ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆ. ದೆರ್ ಈಸ್ ಎ ಪ್ರಾಫಿಟ್. ನೋಷನಲ್ ಪ್ರಾಫಿಟ್ ಬಂದಿದೆ 1,82,000. ಯಾಕೆ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ ಅಂತಂದರೆ, ಈ ನೋಷನಲ್ ಅಂದರೆ ಹೇಳಿದ್ದೀನಿ ನಾನು ನಿಮಗೆ ಥಿಯರಿ ವಿಡಿಯೋ ಮಾಡಿ ಹೇಳಬೇಕಂದಾಗ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ನೋಷನಲ್ ಪ್ರಾಫಿಟ್ ಅಂದರೆ ಏನು, ಯಾಕೆ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ ಅಂತ. ಸ್ಟಿಲ್ ಇಟ್ ಈಸ್ ಅ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್. ಓಕೆನಾ? ನಾವು ಪ್ರಾಫಿಟನ್ನು ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಎಕ್ಸಾಕ್ಟಾಗಿ ವಿ ಕೆನ್ ನಾಟ್ ಸೇ ದಿಸ್ ಇಸ್ ಪ್ರಾಫಿಟ್, ವಿ ಹ್ಯಾವ್ ಮೇಡ್ ಅ ಪ್ರಾಫಿಟ್ ಅನ್ಲೆಸ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ವರ್ಕೇ ಕಂಪ್ಲೀಟ್ ಆಗಿಲ್ಲ ಅಂದಾಗ ಅರ್ಧದಲ್ಲಿ ಏನೋ ಸ್ವಲ್ಪ ದುಡ್ಡು ಬಂದಿದೆ ಅಂದ ತಕ್ಷಣ ಅದನ್ನು ಪ್ರಾಫಿಟ್ ಅಂತ ಹೇಳೋಕ್ಕಾಗಲ್ಲ. ವಿಲ್ ಸಿಂಪ್ಲಿ ಅಸ್ಯೂಮ್ ದಟ್ ದರ್ ಈಸ್ ಎ ಪ್ರಾಫಿಟ್. ಇದು ಅಸ್ಯೂಮ್ಡ್ ಅಷ್ಟೇ, ಅಸಂಪ್ಷನ್ನು, ಕಾಲ್ಪನಿಕ ಲಾಭ ಇದು. 1,82,000 ಲಾಭ ಬಂದಿದೆ. ಓಕೆನಾ? ಈಗ ಎಷ್ಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ರಿಸರ್ವ್ ಆಗಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆಸ್ ಆಲ್ ಆಫ್ ಯು ನೋ, ದಿಸ್ ಕಾಂಟ್ರಾಕ್ಟ್, ಈ ಕಾಂಟ್ರಾಕ್ಟಲ್ಲಿ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಈಸ್ 50%. ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ವರ್ಕಿಂಗ್ ನೋಟ್ 1. 50% ಇರೋದ್ರಿಂದ ದಿಸ್ ಫಾಲ್ಸ್ ಟು ಸೆಕೆಂಡ್ ಕ್ಯಾಟಗರಿ. ಅಂದರೆ
ಮೋರ್ ದ್ಯಾನ್ 25% ಬಟ್ ಲೆಸ್ ದ್ಯಾನ್ 50%, ಆವಾಗ ನಾವೇನು ಮಾಡಬೇಕಾಗತ್ತೆ, ಎಷ್ಟು ಪ್ರಾಫಿಟ್ ಇದೆ 50, ಥರ್ಡ್ ಕ್ಯಾಟಗರಿ 50 ಇದೆ, 50 ಇಲ್ಲ, ನಾಟ್ ಲೆಸ್ ದ್ಯಾನ್ 50 ಬಿಲಾಂಗ್ಸ್ ಟು ಥರ್ಡ್ ಕ್ಯಾಟಗರಿ, ಫಾಲ್ಸ್ ಅಂಡರ್ ಥರ್ಡ್ ಕ್ಯಾಟಗರಿ. ಮೂರನೇ ಕ್ಯಾಟಗರಿಯಲ್ಲಿ ಇರಿದಾಗ 2/3 ಆಫ್ ದ ನೋಷನಲ್ ಪ್ರಾಫಿಟ್ ಅಟ್ ಕ್ಯಾಶ್ ರೇಷಿಯೋ ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರೇಷಿಯೋ ಎಷ್ಟು ಬರುತ್ತೋ ಅದನ್ನು ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಈ ಲೆಕ್ಕದಲ್ಲಿ 1,82,000 ಏನು ನೋಷನಲ್ ಪ್ರಾಫಿಟ್ ಬಂದಿದೆ, ಅದರಲ್ಲಿ 1,82,000 ಇಂಟು 2/3 ಇಂಟು 90% ಮಾಡ್ಕೊಂಡಾಗ ನಮಗೆ 1,09,200 ರೂಪಾಯಿ ಬರುತ್ತೆ. ಈ 1,09,200 ರೂಪಾಯಿಯನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಉಳ್ಕೊಂಡಿದ್ದ ಅಮೌಂಟ್ ಏನಿದೆ 70-800 ರಿಸರ್ವ್ ಆಗಿ ಕೀಪ್ ಮಾಡ್ತೀವಿ. ಓಕೆನಾ, ಇದಿಷ್ಟು ಕಾಂಟ್ರಾಕ್ಟ್ ಅಕೌಂಟಿಂದು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟನ್ನು ಕೂಡ ಪ್ರಿಪೇರ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ನೋಡೋಣ ಹೌ ಇಟ್ ವಿಲ್ ಬಿ ಅಂತ. ಬ್ಯಾಲೆನ್ಸ್ ಶೀಟ್ ನೋಡಿ ಈ ಥರ ಇದೆ. ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ರೆಕಾರ್ಡ್ ಮಾಡಬೇಕಂತ ಕೂಡ ನಿಮಗೆ ಗೊತ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ವಿಲ್ ರೆಕಾರ್ಡ್ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ನಾವೀಗ ಹೊರಿಸೆಂಟಲ್ ಫಾರ್ಮ್ಯಾಟಲ್ಲೇ ಮಾಡ್ತಾ ಇದ್ದೀವಿ. ಓಕೆ, ಮೊದಲಿಗೆ ನಾವು ಶೇರ್ ಕ್ಯಾಪಿಟಲ್ನ ರೆಕಾರ್ಡ್ ಮಾಡ್ಕೊಂಬಿಡೋಣ. ಅದಕ್ಕೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. 2,50,000 ಕ್ರೆಡಿಟರ್ಸ್ 45 ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 1,09,200 ರೂಪಾಯಿ. ಹೇಗೆ ಬಂತಪ್ಪ ಅಂದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಲಾಭ ಬಂದಿದೆ, ಪೋರ್ಷನ್ ಆಫ್ ಪ್ರಾಫಿಟ್ ವಿ ಆರ್ ಟ್ರಾನ್ಸ್ಫರಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಂದಿರೋ ಲಾಭದಲ್ಲಿ ಸ್ವಲ್ಪ ಭಾಗನ ನಾವೇನು ಮಾಡ್ತಾಯಿದ್ದೀವಿ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಆ್ಯಂಡ್ ದರ್ ಈಸ್ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಆಗಿದೆ ನಮಗೆ. ಹೇಗೆ ನಾವು ಅಬ್ನಾರ್ಮಲ್ ಲಾಸ್ ಆಯ್ತಪ್ಪ ಅಂತಂದರೆ, ಮಟೀರಿಯಲ್ಸು ಹೋಗಿದ್ದು ಲಾಸ್ ಆಗಿದ್ದ ಮಟೀರಿಯಲ್ಗೆ ನಮಗೆ ಕ್ಲೈಮ್ ಸಿಕ್ಕಿದೆ, 7,500 ರೂಪಾಯಿ ಕ್ಲೈಮ್ ಸಿಕ್ಕಿದೆ. ಬಟ್ ನಾವು ನಿಜವಾಗ್ಲೂ ಇನ್ಕರ್ ಮಾಡ್ತಿರಲ್ಲ 2,500. ಆಯಿತಾ, ಇದನ್ನು ಯೂಶ್ವಲಾಗಿ ನಾವು P&L ಅಕೌಂಟ್ಗೆ ಚಾರ್ಜ್ ಮಾಡ್ತಿದ್ವಿ. ಆ್ಯಸ್ ವಿ ಆರ್ ನಾಟ್ ಪ್ರಿಪೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ದ ಎಕ್ಸ್ಟೆಂಟ್ ಆಫ್ 2,500, 2,500 ರೂಪಾಯಿನ ಇಲ್ಲಿ ನೇರವಾಗಿ ಪ್ರಾಫಿಟಿಂದನೇ ಲೆಸ್ ಮಾಡ್ಕೊಳ್ಳೋಣ. 1,06,700 ರೂಪಾಯಿ ನೆಟ್ ಪ್ರಾಫಿಟ್ ಉಳ್ಕೊಳ್ಳುತ್ತೆ. ನಾವು ಕಮ್ ಟು ಅಸೆಟ್ ಸೈಡ್. ಅಸೆಟ್ ಕಡೆ ಬಂದಾಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 65,000 ಇದೆ. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ದರ್ ಇಸ್ ನೋ ಡೆಪ್ರಿಸಿಯೇಷನ್ ಅಟ್ ಆಲ್. ಫರ್ನಿಚರ್ ಸ್ಟ್ರೈಟ್ ಅವೇ 10,000. ಪ್ಲಾಂಟ್ 52,000 ಆಲ್ರೆಡಿ ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಮಾಡಿದ್ದೀವಿ. ಕ್ಯಾಶ್ ಅಟ್ ಬ್ಯಾಂಕ್ 1,90,500. ಆ್ಯಂಡ್ ಸ್ಟಾಕ್ ಆಫ್ ಮಟೀರಿಯಲ್ಸಿಗೆ ಬನ್ನಿ. ರಿಟರ್ನ್ ಟು ಸ್ಟೋರ್. ಈಗ ಸ್ಟೋರ್ಗೆ ವಾಪಸ್ ಬಂದಿದ್ರೆ ಕಂಪ್ನಿ ಹತ್ರನೇ ಉಳ್ಕೊಂಡಿರುತ್ತೆ. ಓಕೆನಾ, ಅದಕ್ಕೋಸ್ಕರ ರಿಟರ್ನ್ ಟು ಸ್ಟೋರನ್ನು ನಾವು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಮಟೀರಿಯಲ್ಸ್ ಆನ್ ಹ್ಯಾಂಡ್ ಅಂದರೆ ಮಟೀರಿಯಲ್ಸ್ ಹಾಗೆ ಉಳ್ಕೊಂಡಿರೋದು ಅಟ್ ಸೈಟ್ ಅಂತ, ಸೈಟಲ್ಲಿ ಉಳ್ಕೊಂಡಿರೋ ಮಟೀರಿಯಲ್ಲು ಅದು ಕೂಡ ಕಂಪ್ನಿದೆ, ಅಲ್ಲೇ ಉಳ್ಕೊಂಡಿರುತ್ತೆ 12,500. ಆ್ಯಂಡ್ ಕ್ಲೈಮ್ಸ್ ಅಡ್ಮಿಟೆಡ್. ಈ ಕ್ಲೈಮ್ಸ್ ಅಡ್ಮಿಟೆಡ್ ಏನಿದೆ 7,500 ವರ್ತ್ ಆಫ್ ಮಟೀರಿಯಲ್ಸ್ ಆರ್ ಅಸ್ಯೂಮ್ ಟು ಬಿ ಪರ್ಚೇಸ್ ಬ್ಯಾಕ್ ಆರ್ ಎಲ್ಸ್. ಇದನ್ನು ಕ್ಲೈಮ್ಸ್ ಅಡ್ಮಿಟೆಡ್ ನಮಗೆ ದುಡ್ಡು ಬಂದಿದೆ ಅಂತಂದರೆ ದಿಸ್ ಅಮೌಂಟ್ ಕ್ಯಾನ್ ಬಿ ಅಡೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಲ್ಸೋ. ಇದನ್ನು ಎರಡು ಕಡೆ ಎಲ್ಲಿ ಬೇಕಾದ್ರೂ ಟ್ರೇಟ್ ಮಾಡ್ಬೋದು. ದ ಇಂಪ್ಯಾಕ್ಟ್ ವಿಲ್ ಬಿ ಸೇಮ್. ಸೊ ನಮ್ಮ ಹತ್ರ ಈಗ 32,000 ವರ್ತ್ ಆಫ್ ಮಟೀರಿಯಲ್ ಇದೆ, ಅಂದರೆ ಸ್ಟಾಕ್ ಇದೆ. ಆ್ಯಂಡ್ ಫೈನಲಿ ವರ್ಕ್ ಇನ್ ಪ್ರೋಗ್ರೆಸ್. ಫಾರ್ ಅ ಕನ್ಸ್ಟ್ರಕ್ಷನ್ ಕಂಪನಿ ಈಚ್ ಕಾಂಟ್ರಾಕ್ಟ್ ಈಸ್ ಅ ಮಟೀರಿಯಲ್. ನಿಮ್ಗೆ ಗೊತ್ತಿದೆ, ಈಚ್ ಕಾಂಟ್ರಾಕ್ಟ್ ಈಸ್ ಅ ಪ್ರಾಡಕ್ಟ್. ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಕನ್ಸ್ಟ್ರಕ್ಷನ್ ಏನಿದೆ, ಕಾಂಟ್ರಾಕ್ಟ್ ಏನಿದೆ, ಕಾಂಟ್ರಾಕ್ಟ್ ಇಟ್ ಸೆಲ್ಫ್ ಈಸ್ ಅ ಪ್ರಾಡಕ್ಟ್. ಅದಕ್ಕೆ ನಾವು ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಸ್ಟಾಕಲ್ಲೇ ಅಸೆಟ್ ಕಡೆನೇ ರೆಕಾರ್ಡ್ ಮಾಡ್ಕೊತೀವಿ. ವರ್ಕ್ ಇನ್ ಪ್ರೋಗ್ರೆಸ್ ನಿಮ್ಗೆ ಗೊತ್ತು 8 ಲಕ್ಷ ವರ್ಕ್ ಸರ್ಟಿಫೈಡು. ಅದರಿಂದ ನಾವು ಕ್ಯಾಶ್ ರಿಸೀವ್ಡನ್ನು ಲೆಸ್ ಮಾಡ್ಕೊತೀವಿ ಆ್ಯಂಡ್ ರಿಸರ್ವನ್ನು ಲೆಸ್ ಮಾಡ್ಕೊಬೇಕು. ಉಳ್ಕೊಂಡಿರೋದು 52,200 ರೂಪಾಯಿ, 52,200 ಇಷ್ಟು ದುಡ್ಡು ಬರುತ್ತೆ ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ಈಗ ಕರೆಕ್ಟಾಗಿ ನೋಡ್ಕೊಂಡ್ರೆ ಬ್ಯಾಲೆನ್ಸ್ ಮಾಡಿದಾಗ ಬ್ಯಾಲೆನ್ಸ್ ಆಗಿದೆ 4,01,700, 4,01,700. ಇದು ಈ ಕ್ವೆಶನಲ್ಲಿ ಬಂದಿರುವಂಥ ಕಾಂಟ್ರಾಕ್ಟ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್. ಇದು ಪಕ್ಕಾ 15 ಮಾರ್ಕ್ಸ್ ಕ್ವೆಶನ್ನು, ಎರಡನ್ನೂ ಕೇಳ್ತಾರೆ. ಬಟ್ ಸಿಂಪಲ್ ಆಗಿದೆ ಲೆಕ್ಕ. ಓಕೆನಾ, ಫೈನ್. ಈ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ಕೋಬೇಕಂದಾಗ ಬಿ ವೆರಿ ಕೇರ್ಫುಲ್. ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟ್ ಏನಿರುತ್ತೆ ಗ್ರಾಸ್ ಅಮೌಂಟು, ಅದರಿಂದ ಕ್ಯಾಶ್ ರಿಸೀವ್ಡು ಮತ್ತು ರಿಸರ್ವ್ಸನ್ನು ಲೆಸ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಂಡಿರಿ. ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡಬೇಕಂದಾಗ ಗ್ರಾಸ್ ವರ್ಕ್ ಇನ್ ಪ್ರೋಗ್ರೆಸ್ ಏನಿರುತ್ತೆ ಅಂದರೆ ಪ್ರೈಸ್ ಆಫ್ ವರ್ಕ್ ಸರ್ಟಿಫೈಡ್ ಪ್ಲಸ್ ಕಾಸ್ಟ್ ಆಫ್ ವರ್ಕ್ ಅನ್ಸರ್ಟಿಫೈಡ್, ಇವೆರಡರಿಂದ ಕ್ಯಾಶ್ ರಿಸೀವ್ಡ್ ಎಷ್ಟು ಅದನ್ನು ಲೆಸ್ ಮಾಡ್ಕೋಬೇಕು. ರಿಸರ್ವ್ಸ್ ಎಷ್ಟು ಕ್ರಿಯೇಟ್ ಮಾಡಿದ್ದೀವಿ ಅದೆರಡೂ ಲೆಸ್ ಮಾಡಿಕೊಂಡ್ರೆ ಉಳ್ಕೊಂಡಿದ್ದ ಅಮೌಂಟನ್ನು ಮಾತ್ರ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಫೈನ್. ಈಗ ಲಾಸ್ಟ್ ಕ್ವೆಶನ್ಗೆ ಹೋಗೋಣ. ಕೊನೆ ಕ್ವೆಶನ್ ಈ ಥರ ಇದೆ. ABC Contractors Limited were engaged on one contract during 2019. The contract price was 40 lakhs. The trial balance extracted from the books on 31/12/2019 stood as follows. ಇದು ಕೂಡ ಬ್ಯಾಲೆನ್ಸ್ ಶೀಟ್ ಲೆಕ್ಕ. ಶೇರ್ ಕ್ಯಾಪಿಟಲ್ 8 ಲಕ್ಷ ಇದೆ. ಸನ್ರಿ ಕ್ರೆಡಿಟರ್ಸ್ 80,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3,40,000. ಬ್ಯಾಂಕ್ ಅಕೌಂಟು 90,000. ಕಾಂಟ್ರಾಕ್ಟ್ಗೆ ಚಾರ್ಜ್ ಮಾಡಿರೋವಂಥ ಎಕ್ಸ್ಪೆನ್ಸಸ್ಸು ಮಟೀರಿಯಲ್ಸ್ 7.5 ಲಕ್ಷ.
ಪ್ಲಾಂಟ್ 2 ಲಕ್ಷ ಇದೆ, ವೇಜಸ್ 10,50,000 ಇದೆ, ಎಕ್ಸ್ಪೆನ್ಸಸ್ 50,000, ಕ್ಯಾಶ್ ರಿಸೀವ್ಡ್ ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ 16 ಲಕ್ಷ, ಆ್ಯಂಡ್ ಟೋಟಲ್ಲು ಟ್ರಯಲ್ ಬ್ಯಾಲೆನ್ಸ್ನ ಟೋಟಲ್ಲು 24,80,000 ಇದೆ. ಓಕೆನಾ? ಓಕೆ, ನೌ ಕಮ್ ದಿ ಅಡ್ಜಸ್ಟ್ಮೆಂಟ್. ಈಗ ಅಡ್ಜಸ್ಟ್ಮೆಂಟ್ ಬಂತು. ಮಟೀರಿಯಲ್ ಡೆಸ್ಟ್ರಾಯ್ಡ್ ಬೈ ಫೈರ್ 24,000 ಆ್ಯಂಡ್ ದ ಕ್ಲೈಮ್ಸ್ ಅಡ್ಮಿಟೆಡ್ ಬೈ ದ ಕಂಪನಿ ಫಾರ್ 18,000. ನಾನು ಹಿಂದಿನ ಲೆಕ್ಕದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಕ್ವೆಶನ್ ಈಸ್ ಆಲ್ಮೋಸ್ಟ್ ಅಂತ ಏನಿಲ್ಲ, 100% ಸಿಮಿಲರ್ ಟು ದಟ್ ಆಫ್ ಪ್ರೀವಿಯಸ್ ಒನ್, ಬಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗಿದೆ. ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದಿಸ್. ಹಿಂದಿನ ಲೆಕ್ಕದಲ್ಲಿ ಏನು 10,000 7,500 ಇತ್ತು, ಇನ್ ದ ಸೇಮ್ ಮ್ಯಾನರ್ ಇಲ್ಲಿ 24,000 ಬೆಲೆ ಬಾಳುವಂಥ ಮಟೀರಿಯಲ್ ಡೆಸ್ಟ್ರಾಯ್ ಆಗಿದೆ. ಅದಕ್ಕೆ ಏನು ಇನ್ಶೂರೆನ್ಸ್ ಮಾಡಿಸಿದ್ರು ಅದರಿಂದ ಕಂಪನಿಗೆ 18,000 ರೂಪಾಯಿ ಕ್ಲೇಮ್ಸ್ ಬಂದಿದೆ. ನೆಕ್ಸ್ಟ್, ಮಟೀರಿಯಲ್ ಆನ್ ಸೈಟ್ ವಾಶ್ 30,000 ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮಟೀರಿಯಲ್ಸ್. ಪ್ಲಾಂಟ್ ಡೆಸ್ಟ್ರಾಯ್ಡ್ ಡ್ಯೂ ಟು ಆನ್ ಆಕ್ಸಿಡೆಂಟ್ 30,000, ಇಲ್ಲಿ ಪ್ಲಾಂಟು ಡೆಸ್ಟ್ರಾಯ್ ಆಗಿದೆ 30,000 ರೂಪಾಯಿದು. ಓಕೆ, ನೆಕ್ಸ್ಟ್ ಚಾರ್ಜ್ 10% ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಕಾಸ್ಟಿಂಗ್ ₹40,000 ವಾಸ್ ರಿಟರ್ನ್ ಟು ಸ್ಟೋರ್ ಆ್ಯಂಡ್ ದ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಈಸ್ 20,000. ಇಲ್ಲಿ ಪ್ಲಾಂಟು 30,000 ವರ್ತ್ ಆಫ್ ಪ್ಲಾಂಟು ಡೆಸ್ಟ್ರಾಯ್ ಆಗಿದೆ, 40,000 ರೂಪಾಯಿ ವರ್ತ್ ಆಫ್ ಪ್ಲಾಂಟನ್ನು ರಿಟರ್ನ್ ಮಾಡಿದ್ದೀವಿ. ಓಕೆನಾ? ಇನ್ನು ಉಳ್ಕೊಂಡಿರೋ ಪ್ಲಾಂಟ್ಗೆ ನಾವೇನು ಮಾಡಬೇಕು, ಡೆಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕಾಗತ್ತೆ. ಓಕೆ, ನಾನು ವರ್ಕಿಂಗ್ ನೋಟಲ್ಲಿ ಫಸ್ಟ್ಲಿ ನಾನು ಏನು ಮಾಡ್ಕೊಂಬಿಟ್ಟಿಏನಪ್ಪ ಅಂತಂದರೆ, ಬ್ಯಾಲೆನ್ಸ್ ಶೀಟು ಮತ್ತು ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕಾಗಿ ಹೇಳಿದ್ದಾರೆ. ಫಸ್ಟ್ಲಿ ಐ ಹ್ಯಾವ್ ಪರ್ಫಾರ್ಮ್ಡ್ ವರ್ಕಿಂಗ್ ನೋಟ್ ಟು ನೋ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್. ನೋಡೋಕೆ ಪ್ಲಾಂಟ್ ಇಶ್ಯೂಡು 2 ಲಕ್ಷ ರೂಪಾಯಿ ವರ್ತ್ ಆಫ್ ಪ್ಲಾಂಟನ್ನು ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಏನೇನು ಲೆಸ್ ಮಾಡ್ಕೊಬೇಕು, ರಿಟರ್ನ್ ಆಗಿದ್ದು 40,000 ಎಟ್ ಕಾಸ್ಟ್, ಡೆಸ್ಟ್ರಾಯ್ ಆಗಿದ್ದು 30,000, ಇನ್ನು 1,30,000 ಉಳ್ಕೊಂತು, ಪ್ಲಸ್ ಡೆಪ್ರಿಸಿಯೇಷನ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಅಂದರೆ 1,30,000 ಏನು ಉಳ್ಕೊಂಡಿದೆ, ಅದಕ್ಕೆ 10% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೀನಿ 13,000. ಸೈಟಲ್ಲಿ ಇರೋದು, ನಾನು ಸೈಟಲ್ಲಿ ಇರೋದು ಹೇಳ್ತೀನಿ. ಪ್ಲಾಂಟ್ ಅಟ್ ಸೈಟ್ 1,17,000, ಸೈಟಲ್ಲಿ 1,17,000 ರೂಪಾಯಿ ಬೆಲೆ ಬಾಳುವಷ್ಟು ಪ್ಲಾಂಟ್ ಇದೆ. ಈ 36,000 ಇನ್ನೊಂದಿದೆ, ಯಾವುದಂದ್ರೆ 40,000 ವರ್ತ್ ಆಫ್ ಪ್ಲಾಂಟನ್ನು ನಾವು ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ವಿ ಅಲ್ವಾ. ಆಫ್ಟರ್ ಡೆಪ್ರಿಸಿಯೇಷನ್ ಅದೆಷ್ಟಾಗುತ್ತೆ, 10% ಡೆಪ್ರಿಸಿಯೇಷನ್ ತೆಗೆದ್ರೆ 40,000ಕ್ಕೆ 10% ಅಂದರೆ 4,000. ಅದು ಸ್ಟೋರ್ಸಿಗೆ ಬಂದಾಗ ಇಯರ್ ಎಂಡಲ್ಲಿ ಎಷ್ಟಾಗಿರುತ್ತದೋ 36,000 ರೂಪಾಯಿ ಆಗುತ್ತೆ. ಸ್ಟೋರಲ್ಲಿ 36,000 ರೂಪಾಯಿ ಬೆಲೆ ಬಾಳೋ ಪ್ಲಾಂಟ್ ಇದೆ, ಪ್ಲಸ್ ಸೈಟಲ್ಲಿ 1,17,000 ರೂಪಾಯಿ ಬೆಲೆ ಬಾಳುವಂಥ ಪ್ಲಾಂಟ್ ಇದೆ. ಟೋಟಲ್ ಆಗಿ ಕಂಪನಿ ಬಳಿ ಇರೋವಂಥ ಪ್ಲಾಂಟ್ನ ವ್ಯಾಲ್ಯೂ ಎಷ್ಟು, 1,53,000. ಇದು ನೆನ್ಪಿಟ್ಕೊಂಡಿರಬೇಕು, 1,53,000. ಓಕೆನಾ? ಫೈನ್. ಈಗ ಕಾಂಟ್ರಾಕ್ಟ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ನೋಡೋಣ. ಕಾಂಟ್ರಾಕ್ಟ್ಗೆ ಏನೇನು ಎಕ್ಸ್ಪೆನ್ಸಸ್ಗಳನ್ನ ಚಾರ್ಜ್ ಮಾಡಿದ್ದಾರೆ ದಟ್ ಐ ವಿಲ್ ಎಕ್ಸ್ಪ್ಲೈನ್. ಮಟೀರಿಯಲ್ಸು 7,50,000 ಇದೆ, ಪ್ಲಾಂಟ್ 2 ಲಕ್ಷ, ವೇಜಸ್ಸು 10,50,000 ಆ್ಯಂಡ್ ಸನ್ಡ್ರಿ ಎಕ್ಸ್ಪೆನ್ಸಸ್ 50,000. ಯಾವುದೇ ಎಕ್ಸ್ಪೆನ್ಸಸ್ಗಳನ್ನ ಚಾರ್ಜ್ ಆಗಿದ್ರು ಖರ್ಚು ಮಾಡಿದ್ರು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ಓಕೆ, ಈಗ ಅಬ್ನಾರ್ಮಲ್ ಲಾಸ್ ಬರ್ಕೋಣ. ಕಮ್ ಟು ಕ್ರೆಡಿಟ್ ಸೈಡ್. ಬೈ ಅಬ್ನಾರ್ಮಲ್ ಲಾಸ್, ಮಟೀರಿಯಲ್ಸ್ 24,00,000, ಪ್ಲಾಂಟು 30,000. ಇದು ನೀವು ಇನ್ನರ್ ಕಾಲಮಲ್ಲಿ ಹಾಕೊಂಡು ಟೋಟಲ್ ಮಾಡಿ ಕೂಡ ಔಟರ್ ಕಾಲಮ್ಗೆ ಹಾಕೋಬೋದು. ಮೆಟೀರಿಯಲ್ಸ್ ಅಟ್ ಸೈಟ್ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್ 30,000. ನೆಕ್ಸ್ಟ್, ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ 40,000 ರೂಪಾಯಿ ದಟ್ ಕಾಸ್ಟ್, ಅದಕ್ಕೆ 10% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು, ಯಾಕಂದರೆ ಅದು ಕಾಂಟ್ರಾಕ್ಟ್ಗೆ ಅಂತ ಯೂಸ್ ಆಗಿದೆಯಲ್ಲ, ದಟ್ ಈಸ್ ವೈ 36,000 ಆಗುತ್ತೆ. ಆಫ್ಟರ್ ಚಾರ್ಜಿಂಗ್ ಡೆಪ್ರಿಸಿಯೇಷನ್ 10% ಲೆಸ್ ಮಾಡಿ ಹಾಕಿದ್ದೀನಿ 36,000. ಪ್ಲಾಂಟ್ ಅಕೌಂಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್, ಐ ಟೋಲ್ಡ್ ಯು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಕಾಂಟ್ರಾಕ್ಟ್ಗೆ ಅಂತ ಇಶ್ಯೂ ಮಾಡಿರೋವಂಥ ಪ್ಲಾಂಟಲ್ಲಿ ಇದರಲ್ಲಿ ಸೈಟಲ್ಲಿ ಎಷ್ಟಿದೆ ಅಂತ 1,17,000. ಇಟ್ ಈಸ್ ದೇರ್ ಇನ್ ದ ವರ್ಕಿಂಗ್ ನೋಟ್. ವರ್ಕ್ ಇನ್ ಪ್ರೋಗ್ರೆಸ್ ರೆಕಾರ್ಡ್ ಮಾಡ್ಕೊಳ್ಳೋಣ. ವರ್ಕ್ ಸರ್ಟಿಫೈಡ್ 20 lakhs, 20 ಲಕ್ಷ ಹೇಗೆ ಬಂತಂದರೆ 16 ಲಕ್ಷ ಕ್ಯಾಶನ್ನು ಈಸ್ಕೊಂಡಿದ್ದಾರೆ, ವಿಚ್ ಈಸ್ ಈಕ್ವಲ್ ಟು 80% ಆಫ್ ವರ್ಕ್ ಸರ್ಟಿಫೈಡ್. ಅದನ್ನು 100% ಕನ್ವರ್ಟ್ ಮಾಡಿದಾಗ ವರ್ಕ್ ಸರ್ಟಿಫೈಡ್ನ ವ್ಯಾಲ್ಯೂ ಎಷ್ಟಾಗುತ್ತೆ, 20 ಲಕ್ಷ. ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ 20,000 ಕೊಟ್ಟಿದ್ದಾರೆ. ಸೊ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ಸು 20 ಲಕ್ಷ 20,000. ಈಗ ಬ್ಯಾಲೆನ್ಸ್ ಮಾಡಿದಾಗ ನಮಗೆ 22,57,000 ಕ್ರೆಡಿಟ್ ಸೈಡು ಗ್ರೇಟರ್ ಇದೆ. ಸೊ ದೆರ್ ಈಸ್ ಅ ಪ್ರಾಫಿಟ್, ನೋಷನಲ್ ಪ್ರಾಫಿಟ್ 2,07,000 ರೂಪಾಯಿ ನೋಷನಲ್ ಪ್ರಾಫಿಟ್ ಇದೆ. ಸೊ ಈಗ ನೋಷನಲ್ ಪ್ರಾಫಿಟ್ಟು 2,07,000 ಬಂದಿದೆ. ಎಷ್ಟು ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ, ಅಗೈನ್ 50% ಇದೆ ವರ್ಕ್ ಕಂಪ್ಲೀಷನ್, 50% ಇರೋದು. 20 ಲಕ್ಷ ವರ್ಕ್ ಸರ್ಟಿಫೈಡ್ ಇದೆ. ದ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ಈಸ್ 40 lakhs. ಸೊ 50% ವರ್ಕು ಕಂಪ್ಲೀಷನ್ ಆಗಿರೋದ್ರಿಂದ ನಾವು 2/3 ಪ್ರಾಫಿಟನ್ನು ಏನು ಮಾಡಬೇಕಾಗತ್ತೆ, 2/3 ಆಫ್ ನೋಷನಲ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ಕ್ಯಾಶ್ ರೇಷಿಯೋ, 2,07,000 ಇಂಟು 2/3 ಇಂಟು
80%, 1,10,400 ಇಷ್ಟು ಅಮೌಂಟನ್ನು ನಾವೇನು ಮಾಡಬೇಕಾಗುತ್ತೆ, 1,10,400 ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಆ್ಯಂಡ್ ರಿಮೈನಿಂಗ್ ಏನಿದೆ 96,600 ಅದನ್ನು ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಓಕೆನಾ? ಇದು ಕಾಂಟ್ರಾಕ್ಟ್ ಅಕೌಂಟು. ಔಟ್ ಆಫ್ 2,07,000 ನೆನ್ಪಿಟ್ಕೊಳ್ಳಿ, 2,07,000 ಇಟ್ಸ್ ಬೀನ್ ಪರ್ಫಾರ್ಮ್ಡ್ ಇನ್ ದ ವರ್ಕಿಂಗ್ ನೋಟ್. 2,07,000 ಇದೆ. 2,07,000 ನಾವು 2/3. ಯಾಕೆ 2/3 ಅಂದರೆ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಇಸ್ 50%, ವಿಚ್ ಫಾಲ್ಸ್ ಅಂಡರ್ ಥರ್ಡ್ ಕ್ಯಾಟಗರಿ. ಓಕೆನಾ? ಸೆಕೆಂಡ್ ಕ್ಯಾಟಗರಿ, ಲೆಸ್ ದ್ಯಾನ್ 25, ಮೋರ್ ದ್ಯಾನ್ 25, ಬಿಲೋ 50 ಆ್ಯಂಡ್ 50 ಮೂರನೇ ಕ್ಯಾಟಗರಿಗೆ ಬರುತ್ತೆ 2/3. ಆ್ಯಂಡ್ ದ ಕ್ಯಾಶ್ ರೇಷಿಯೋ ಇಸ್ 80%. ಸೊ 1,10,400 ರೂಪಾಯಿಯನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ, ಉಳ್ಕೊಂಡಿರೋ 96,600 ರೂಪಾಯಿಯನ್ನು ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ಶೇರ್ ಕ್ಯಾಪಿಟಲ್ ಮೊದಲು ಲಯಬಿಲಿಟೀಸ್ಗಳನ್ನ ರೆಕಾರ್ಡ್ ಮಾಡ್ಕೊಂಬಿಡೋಣ. 8 lakh ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,10,400 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರೋಂಥ ಪ್ರಾಫಿಟ್ಟು. ಆ್ಯಂಡ್ ಅಬ್ನಾರ್ಮಲ್ ಲಾಸನ್ನು ಲೆಸ್ ಮಾಡಬೇಕು. ಇಲ್ಲಿ ಅಬ್ನಾರ್ಮಲ್ ಲಾಸ್ ಯಾವುದ್ಯಾವುದಪ್ಪ ಅಂದರೆ 6,000 ಮಟೀರಿಯಲ್. ಯಾಕೆ 6,000 ಅಂದರೆ 24,000 ಬರ್ತಿರೋ ಮಟೀರಿಯಲ್ ಲಾಸ್ ಆಗಿದೆ. ನಮಗೆ ಕ್ಲೈಮ್ ಬಂದಿದ್ದು 18,000. ಇನ್ಶೂರೆನ್ಸ್ ಕಂಪ್ನಿಯವರು 18,000 ರೂಪಾಯಿ ಕಾಂಪನ್ಸೇಷನ್ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ನಮ್ಗೆ ನಿಜವಾಗ್ಲೂ ಲಾಸ್ ಆಗಿದ್ದು 6,000. ಇದು ಮಟೀರಿಯಲ್ಲು ಪ್ಲಸ್ 30,000 ಪ್ಲಾಂಟ್ ಲಾಸ್ ಆಗಿದೆ. ಟೋಟಲ್ ನಮಗೆ 36,000 ರೂಪಾಯಿ ಅಬ್ನಾರ್ಮಲ್ ಲಾಸು. ಅದನ್ನು ಡಿಡಕ್ಟ್ ಮಾಡ್ಕೊಂಡಿದ್ದೀನಿ. ಉಳ್ಕೊಂಡಿದ್ದು 74,400 ನೆಟ್ ಸರ್ಪ್ಲಸ್. ಕ್ರೆಡಿಟ್ ಅವರ್ಸ್ 80,000 ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಸ್ಟ್ರೈಟ್ ಅವೇ ಹವ್ ರೆಕಾರ್ಡೆಡ್. ಕಮ್ ಟು ಅಸೆಟ್ ಸೈಡ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3,40,000, ಪ್ಲಾಂಟ್ 1,53,000 ವಿಚ್ ಇಸ್ ದೇರ್ ಇನ್ ಅ ವರ್ಕಿಂಗ್ ನೋಟ್ 1. ವರ್ಕಿಂಗ್ ನೋಟ್ 1ನಲ್ಲಿ ಮಾಡಿದ್ದೀನಿ ನಾನು 1,53,000 ರೂಪಾಯಿ. ಪ್ಲಾಂಟಿನ ವ್ಯಾಲ್ಯೂ ಹೇಗೆ ಬಂತಂತ 1,17,000 ರೂಪಾಯಿ ಸೈಟಲ್ಲಿರೋದು, ಕಾಂಟ್ರಾಕ್ಟ್ ಸೈಟಲ್ಲಿ. ಆ್ಯಂಡ್ 36,000 ಸ್ಟೋರ್ಸಲ್ಲಿರೋದು. ಎರಡೂ ಸೇರಿದ್ರೆ ಟೋಟಲ್ ಕಂಪ್ನಿ ಹತ್ರ 1,53,000 ಬೆಲೆ ಬಾಳುವಂತಹ ಪ್ಲಾಂಟ್ ಇದೆ. ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ 90,000, ನೋ ಚೇಂಜ್. ಸ್ಟಾಕ್ ಆಫ್ ಮಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ ಸೈಟ್ 30,000. ಕ್ಲೈಮ್ಸ್ ಅಡ್ಮಿಟೆಡ್ 18,000. ಓಕೆನಾ? ಟೋಟಲ್ 48. ವರ್ಕ್ ಇನ್ ಪ್ರೋಗ್ರೆಸ್ಸು 20,20,000. ಅದರಿಂದ ನಾನು ಕ್ಯಾಶ್ ರಿಸೀವ್ಡು ಮತ್ತು ರಿಸರ್ವನ್ನು ಲೆಸ್ ಮಾಡಬೇಕಂತ ಹೇಳಿದೆ. 16 lakh ಕ್ಯಾಶ್ ರಿಸೀವ್ಡು, ರಿಸರ್ವ್ಸು 96,600. ಸೊ ನೆಟ್ ವರ್ಕ್ ಇನ್ ಪ್ರೋಗ್ರೆಸ್ ಬಂದು 3,23,400. ಬ್ಯಾಲೆನ್ಸ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ನ ಟೋಟಲು 9,54,400 ಬರುತ್ತೆ. ಓಕೆನಾ? ಫೈನ್. ಓಕೆ ಮಕ್ಕಳೇ, ಈ ಲೆಕ್ಕದ ವರ್ಕಿಂಗ್ ನೋಟು, ಲಾಸ್ಟ್ ವರ್ಕಿಂಗ್ ನೋಟು ಅಂದರೆ ವರ್ಕಿಂಗ್ ನೋಟ್ 2 ಸೆಕೆಂಡ್ ಪಾರ್ಟ್. ಫಸ್ಟ್ ವರ್ಕಿಂಗ್ ನೋಟಲ್ಲಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ವ್ಯಾಲ್ಯೂ ಆಫ್ ಅಮೌಂಟ್ ಆಫ್ ಪ್ಲಾಂಟ್ ಅಟ್ ದಿ ಎಂಡ್ ಆಫ್ ದ ಇಯರ್. ಅಮೌಂಟ್ ಆಫ್ ಪ್ಲಾಂಟ್ 1,53,000 ಹೇಗೆ ಬಂದದ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆ್ಯಂಡ್ ವರ್ಕಿಂಗ್ ನೋಟ್ 2 ಈಸ್ ಅಬೌಟ್ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಎಷ್ಟಿದೆ ಮತ್ತು ಎಷ್ಟು ಪ್ರಾಫಿಟನ್ನು, ನೋಷನಲ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಎಷ್ಟು ಪ್ರಾಫಿಟನ್ನು ರಿಸರ್ವ್ ಆಗಿ ಕೀಪ್ ಮಾಡಬೇಕಂತ. ಈ ಒಂದು ಲೆಕ್ಕದಲ್ಲಿ ವರ್ಕ್ ಸರ್ಟಿಫೈಡ್ ಬಂದು 20 ಲಕ್ಷ ಇದೆ. ಕಾಂಟ್ರಾಕ್ಟ್ ಪ್ರೈಸು 40 lakhs. ಸೊ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100, 20 lakhs ಡಿವೈಡೆಡ್ ಬೈ 40 lakhs ಇಂಟು 100 ಮಾಡಿದಾಗ ಇಟ್ ಈಸ್ ಎವಿಡೆಂಟ್ ದಟ್ 50% ಆಫ್ ವರ್ಕ್ ಈಸ್ ಸರ್ಟಿಫೈಡ್, 50%. ಸೊ ಆಸ್ ದ ವರ್ಕ್ ಕಂಪ್ಲೀಷನ್ ಈಸ್ 50%, ವಿಚ್ ಫಾಲ್ಸ್ ಟು ಥರ್ಡ್ ಕ್ಯಾಟಗರಿ. 2/3 ಆಫ್ ದ ನೋಷನಲ್ ಪ್ರಾಫಿಟನ್ನು ಏನು ಮಾಡಬೇಕು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಷನಲ್ ಪ್ರಾಫಿಟ್ಟು ಆ್ಯಸ್ ವಿ ಕ್ಯಾಲ್ಕುಲೇಟೆಡ್ ಇನ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ 2,07,000 ರೂಪಾಯಿ ಬಂದಿದೆ. 2,07,000ದಲ್ಲಿ 2/3 ಇಂಟು 80% ಕ್ಯಾಶ್ ರೇಷಿಯೋ. 80% ಅಂದರೆ ಕ್ಯಾಶ್ ರೇಷಿಯೋ ಅಂದರೆ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್, ವಿಚ್ ಇಸ್ ನಥಿಂಗ್ ಬಟ್ ಅ ಕ್ಯಾಶ್ ರೇಷಿಯೋ. 1,10,400 ರೂಪಾಯಿ, 1,10,400. ಟೋಟಲ್ 2,07,000 ಏನಿದೆ ನೋಷನಲ್ ಪ್ರಾಫಿಟ್, ಅದರಲ್ಲಿ 1,10,400 ರೂಪಾಯಿನ P&L ಅಕೌಂಟ್ಗೆ ಕಳಿಸ್ತೀವಿ. ಆ್ಯಂಡ್ ಉಳ್ಕೊಂಡಿರುವಂಥ 96,600 ರೂಪಾಯಿನ ರಿಸರ್ವ್ ಆಗಿ ಎತ್ತಿರ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ಕ್ವೆಶನ್ ನಂಬರ್ 3. ಓಕೆನಾ? ಫೈನ್. ಈ ಒಂದು ವಿಡಿಯೋನಲ್ಲಿ 2 ಕ್ವೆಶನ್ಗಳು ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ಸ್ ಮೇಲಿದೆ. ಆ್ಯಂಡ್ 1 ಕ್ವೆಶನ್ ಬಂದುಬಿಟ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುವಂಥ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ಗಳಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ 3 ಲೆಕ್ಕಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಈ ಒಂದು 3 ಲೆಕ್ಕಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಮತ್ತೆ ಇನ್ನೊಂದು 3 ಕ್ವೆಶನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ, ಪ್ರಾಬ್ಲಮ್ಗಳನ್ನ, ಚೆನ್ನಾಗಿರೋಂಥ ಅಡ್ವಾನ್ಸ್ಡ್ ಪ್ರಾಬ್ಲಮ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ವಿಡಿಯೋ ಕಳಿಸ್ತೀನಿ. ದಯವಿಟ್ಟು ನೋಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.